ಸತ್ಯವೆನಿಪುದು ಭಿನ್ನ ಭಿನ್ನವೇ ರಜೋಗುಣವಕ್ಕೂ ಉನ್ನಿಸಿ ನೋಡಲಿ ಕಾಂಡತ್ರಯಗಳು ಚಿನ್ನದೇನಿಪ ತನ್ನೊಳು ಮಿಥ್ಯ. ಇದು ಏನಾಗ್ಯದ ತಮೋ ಗುಣದಾಗಿ ಅಭಿನ್ನ ಆಗಿ ತೋರ್ತಾವ. ಭೇದಾಭೇದಲ್ಲಿ ತಮೋ ಗುಣದಾಗ ಅದಾವು. ಮತ್ತ ಸತ್ವ ಗುಣದಾಗ ಭಿನ್ನ ಭಿನ್ನ ಅದಾವ ಅನ್ನುವಂತ ಸತ್ವ ಗುಣದಾಗ ಇಲ್ಲ ಅನ್ನುವಂಥದ್ದು ನೀರು ಹೇಳೋರದಾರ. ಇಲ್ಲಿ ಭೇದವೇ ಅಂದ್ರೆ ರಜೋಗುಣವಕ್ಕೂ ಅಂದ್ರೆ ಭೇದ ಆಯ್ತು ಅಂದ್ರೆ ಅಲ್ಲಿ ರಜೋಗುಣ ಆಗ್ತಾರ. ರಜೋಗುಣವೆನಿಸುವುದು ಉನ್ನಿಸಿ ವಿಚಾರ ನೋಡಲು ವಿಚಾರ ಮಾಡಿ ನೋಡಿದ್ರ ತಿಳಿಯಲಾಗಿ ಕಾಂಡತ್ರಯಗಳು 3 ಕಾಂಡಗಳು ಚಿನ್ನದೇನಿಪ ಜ್ಞಾನ ಸಮುದ್ರದ ತನ್ನೊಳು ತನ್ನ ನಿಜದಲ್ಲಿ ಮಿಥ್ಯ ಸುಳ್ಳಾಗಿ ತೋರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಮಿಥ್ಯದ ಇವು 3 ಕಾಂಡತ್ರಯಗಳು ಏನ್ ಬಂದಾವಲ್ಲ, ಸತ್ವಗುಣ ರಜೋಗುಣ ತಮೋಗುಣ ಏನಾಗ್ತಾವಲ್ಲ, ಅವು ತನ್ನ ಕಲ್ಪಿತನಲ್ಲಿ ತೋರ್ತಾವು, ತನ್ನೊಳಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ಒಂದು ಅನೇಕ ನಾವು ದೃಷ್ಟಾಂತ ಹೇಳ್ಕೊತ ಬಂದೇವೆ. ಸಮುದ್ರದೊಳಗ ನೀರಿನ ತೆರೆಗಳ ಒಂದು ಸಾಣದು ದ್ವಾಡದು ಯಾವೇ ಬಂದ್ರು ಕೂಡ ಅದ್ರ ಏನೈತಪ್ಪ ಅಂದ್ರ ನೀರನೇ ಅದ. ಆದ್ರೆ ನಮ್ಗ್ ದ್ವಾಡದ ಬ್ಯಾರೆ ಅದ, ಅದೊಂದು ಬ್ಯಾರೆ ಕಲ್ಪಿತ. ಸತ್ವಗುಣ ಹೆಚ್ಚದ ಕಡಿಮೆ ಅದ ಅಂತ ಏನಂದೇವಪ್ಪ ಅಂದ್ರ ಇವೆಲ್ಲವೂ ಕಲ್ಪಿತನೊಳಗದ. ಸತ್ವಗುಣದಿಂದ ಮಾತ್ರ ಜ್ಞಾನ ಆಗ್ಲಾಗ್ತದ, ಜ್ಞಾನ ಮಾಡ್ಕೊಳಕ್ ಬರ್ತದ. ಸತ್ವಗುಣದಿಂದ ನೆಮ್ಮದಿಯಾಗಿ ಇದಾಕ್ ಬರ್ತದ. ಸತ್ವಗುಣದಿಂದ ಜ್ಞಾನ ಮಾಡ್ಕೊಂಡು ಮೋಕ್ಷವನ್ನು ಬೆಳೆಯಕ್ ಬರ್ತದ. ಆದ್ರ ನಾವೇನ್ ತಿಳ್ಕೊಂಡಿವಿ, ಇಲ್ಲಿ 3 ಗುಣದೊಳಗೆ ಸತ್ವಗುಣ ಶ್ರೇಷ್ಠ ಅದ ಅಂತೇಳಿ ಎಷ್ಟೋ ಜನ ಅದನ್ನು ತಿಳ್ಕೊಂಡಾರ. ಅದನ್ನು ನಮ್ಮ ಅಲ್ಲಿ ಹೇಳ್ಕೊತ ಹೋದ್ರು. ಇದನ್ನು ಕೂಡ ಸತ್ವಗುಣನು ಕೂಡ ಇದನ್ನು ಆತ್ಮನು ನನ್ನೊಳಗಿಲ್ಲ. ಇದು ಸತ್ವಗುಣದಿಂದ ಒಳ್ಳೆ ಊರಾಗ ಬಹಳ ಚಲೋ ಅನ್ಸ್ಕೊಂಡು ಎಲ್ಲಾ ಪುಣ್ಯಾದಿಗಳನ್ನು ಮಾಡಿ ಮತ್ತೆ ಎಲ್ಲರ ಕಡೆ ಅವನು ಹೊಗಳ್ತಿದ್ರು ಅಂದ್ರ ಅವ ಏನಪ್ಪಾ ಸತ್ವಗುಣ ಅದಾನ ಅಂತ ತಿಳ್ಕೊಂಡು ಅವನ್ ಏನಂತಾನ, ನನಗೆ ಇಷ್ಟೆಲ್ಲರೂ ಗೌರವ ಕೊಡ್ತಾರ, ನನಗೆ ಎಲ್ಲರೂ ನಾನ್ ಚಲೋ ಮಾಡೀನಿ, ನಾ ಇನ್ನ ಮಂದಿ ಒಳ್ಳೇದ್ ಮಾಡಕತ್ತೀನಿ ಅಂತೇಳಿ ಏನು ಸತ್ವಗುಣದವ್ರು ಇರ್ತಾರ. ಜನ ಅವ್ರಿಗೆ ದಾನ ಧರ್ಮ ಒಂದು ಲಗ್ನ ಕಾರ್ಯ ಎಲ್ಲಾ ಮಾಡೋದ್ರಿಂದ ಅವ ಶ್ರೇಷ್ಠ ಅದಾನ ಅಂತೇಳಿ ನಾವು ನಮಸ್ಕಾರ ಮಾಡೋಣ. ಅವಾಗ ಏನಾಗಿರ್ತದ, ನಾನು ಸತ್ವಗುಣ ಒಳ್ಳೆ ಓದಿನಿ ಅಂತ ಹಿಂಗ್ ಭ್ರಾಂತಿ ಆಗಿರ್ತದ. ಆದ್ರ ಸತ್ವಗುಣವು ಕೂಡ ಕಲ್ಪಿತನಲ್ಲಿ ಅದ, ತನ್ನೊಳಗಿಲ್ಲ ಅನ್ನುವಂಥದ್ದು ನಮ್ಗೆ ಇದು ತಿಳಿಬೇಕಾಗ್ಯದ. ಸತ್ವಗುಣ ಉಳ್ಳವ್ರಿಗೆ ಮೋಕ್ಷ ಅಕ್ಕದನಂದ್ರ ಇಲ್ಲ. ಯಾಕಾಗುದಿಲ್ಲ, ನಾನು ಒಳ್ಳೆ ಓದಿನಿ ಅನ್ನೋದು ನಾನ್ ಮತ್ತೊಬ್ಬ ಭಿನ್ನ ಅದೀನಿ ಅಂತ ತಿಳ್ಕೊಂಡಿರ್ತಾನವ. ಅವ ಭಿನ್ನ ಇಲ್ಲ, ಆ ಭಿನ್ನ ಆತ್ಮ ಇಲ್ಲ ಅನ್ನುವಂಥದ್ದು ನಮ್ಗೆ ಗಟ್ಟಿ ಆಗ್ಬೇಕಾಗ್ಯದ. ಅದೊಂದು ಸತ್ವಗುಣದ ಕಾರ್ಯ ಅದು. ಆ ಕಾರ್ಯದೊಳಗ ಈ ಜಗತ್ತೇನದ ಕಲ್ಪಿತನೊಳಗ ಅವನ್ ಗೌರವ ಪೂಜೆ ಮಾಡೋದ್ರಿಂದ ಅವಾಗ ಏನಾಗ್ತದ, ನಾನು ಆತ್ಮನೇ ಅಂತವ ಏನದ ನಾನ್ ಶ್ರೇಷ್ಠ ಅಂತ ತಿಳ್ಕೊಡ್ತಾನ. ಆದ್ರ ಲೌಕಿಕರಿಗೆ ಶ್ರೇಷ್ಠ ಅಕ್ಕನ, ಇಲ್ಲಿ ಆತ್ಮನೊಳಗವ ಅವನು ಶ್ರೇಷ್ಠ ಅಲ್ಲ. ಸತ್ವಗುಣದಿಂದ ಜ್ಞಾನ ಮಾಡ್ಕೊಂಡ್ರೆ ಅದು ಏನಾಗ್ತದ, ಆ ಸತ್ವಗುಣಕ್ಕೆ ಬೆಲೆ ಬರ್ತದ. ಬರೀ ಸತ್ವಗುಣ ಉಳ್ಳವನಾದ್ರೂ ಕೂಡ ಅದು ಮೋಕ್ಷಕ್ಕಾಗುದಿಲ್ಲ, ಜ್ಞಾನ ಅಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಸ್ಪಷ್ಟಪಡಿಸ್ತಾರ. ಹಂಗ ಈ 3 ಗುಣಗಳಿಗೂ ಕೂಡ ಕಾಂಡತ್ರಯಕ್ಕೂ ಕೂಡ ನೀನೇನದಿ ತನ್ನೊಳು ತನ್ನ ನಿಜದಲ್ಲಿ ಏನಾಗ್ಯಾವ ಸುಳ್ಳ ಮಿಥ್ಯೆ ಅದಾವು ಅನ್ನುವಂಥದ್ದು ಸ್ಪಷ್ಟ ಮಾಡ್ತಾರ. ಇಲ್ಲಿ ಭಿನ್ನ ಅಭಿನ್ನ 3 ಕ್ರಮವಾಗಿ ತಮ ಸತ್ವ ರಜಗಳೆಂಬ 3 ಗುಣತ್ರಯಗಳು ಆಗುತ್ತವೆ. ಆದ್ದರಿಂದ ಈ ಗುಣಗಳು ನಿರ್ಗುಣ ಚಿನ್ಮಯವಾದ ತನ್ನಲ್ಲಿ ಇಲ್ಲವೆಂಬ ಭಾವವು. ಈ 3 ಗುಣಗಳು ಚಿನ್ಮಯನಾದ ತನ್ನಲ್ಲಿ ಚಿನ್ಮಯ ತಾನೆಂಗದನ, ಚಿನ್ಮಯ ಸ್ವರೂಪ ತಾನದನ, ಇವು ತನ್ನೊಳಗೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. ಮತ್ತ ಇವ ಅದೇ ಹೇಳಿದಲ್ಲ, ತೋರ್ತಲ್ಲ ಸತ್ವ ಗುಣದವ್ರಿಗೆ ಎಲ್ಲಾ ಗೌರವ ಕೊಡ್ತಾರ, ನಮಸ್ಕಾರ ಮಾಡ್ತಾರ, ನಾವು ನೋಡ್ತೇವಲ್ರಿ. ಅಂದ್ರೆ ಅದು ಒಂದು ತನ್ನ ಕಲ್ಪಿತನೊಳಗೆ ತೋರ್ಯದ, ಅದು ಸತ್ವಗುಣನು ಜ್ಞಾನ ಅಲ್ಲ ಅನ್ನುವಂಥದ್ದನ್ನ ಬೇರ್ಪಡಿಸಿ ಹೇಳಿದ್ರು. ಕೆಲವರು ತಮ್ಮ ನಿಜ ಸ್ವರೂಪದ ಯಥಾರ್ಥ ಜ್ಞಾನ ಆಗುವವರೆಗೂ ಭಿನ್ನವೆಂದು ತರ್ಕವನ್ನು ಮಾಡ್ತಾರೆ. ಇನ್ನ ಕೆಲವು ಜನ ಏನ್ ಮಾಡ್ತಾರೆ, ತನ್ನ ನಿಜ ಸ್ವರೂಪದಲ್ಲಿ ಯಥಾರ್ಥ ಜ್ಞಾನವಾಗುವವರೆಗೂ ಅದು ಸತ್ಯ ಯಥಾರ್ಥ ನನ್ನ ಸ್ವರೂಪ ಯಥಾರ್ಥ ಜ್ಞಾನ ಆಗುದಿಲ್ಲಲ್ಲ, ಅಲ್ತಕ್ಕ ಭಿನ್ನ ಆಗಿ ತೋರ್ತಾವು. ಸತ್ಯ ಇದು. ನಮ್ಗೆ ಯಾವಾಗ ನನ್ನಲ್ಲಿ ಕಲ್ಪಿತ ಪುರುಷ ಇಲ್ಲ, ಈ ದೇಹಾದಿ ಬುದ್ಧಿಗಳೇನೇ ಇಲ್ಲ ಅಂದಾಗ ನನ್ನೊಳಗ ಇವು ಎಲ್ಲಿ ತೋರ್ತಾವ, ಇದ್ರ ಕಾರ್ಯಗಳರಿ ಎಲ್ಲಿ ಅದಾವು, ಇದ್ರ ಗುಣಗಳರಿ ಎಲ್ಲಿ ಬರ್ತಾವಾಗ, ಅವು ಇಲ್ಲವೇ ಇಲ್ಲ ಅನ್ನುವಂಥದ್ದು ಯಾವಾಗ ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಆದಾಗ, ಅಪರೋಕ್ಷ ಜ್ಞಾನ ಆದಾಗ ಮಾತ್ರ ಇದು ಸತ್ಯ ಆಗಿ ತೋರ್ತಾವ. ಎಲ್ತಾನ ಇದು ಅಪರೋಕ್ಷ ಜ್ಞಾನ, ನಾನು ಜ್ಞಾನಿ ಇದ್ದೀನಿ, ಇದು ಏನಪ್ಪಾ ಅಂದ್ರೆ ದೇಹ ಅಜ್ಞಾನಿ ಅದ, ಅದನ್ನು ಒಂದು ಅಜ್ಞಾನ ಕಾರ್ಯಕ್ಕೂ ನಾನೇ ಮಾಡ್ತೀನಿ, ನಾನೇ ಇದನ್ನ ಆತ್ಮನದೀನಿ ಹಿಂಗ್ ಭೇದ ತಿಳ್ಕೊಂಡಿರ್ತಾವ. ಹಿಂಗ್ ತಿಳ್ಕೊಂಡ್ರು ಕೂಡ ಅದೇನಾಗ್ತದ, ಅದು ಜ್ಞಾನ ಅಲ್ಲ, ತನ್ಗ ಸಮಾಧಾನ ಇಲ್ಲ, ಅಲ್ಲಿ ಮೋಕ್ಷ ಇಲ್ಲ, ಅಲ್ಲಿ ಅವ ಏನಲ್ಲ ಮುಕ್ತ ಸ್ವರೂಪನ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಬೇರ್ಪಡಿಸಿ ಅವ್ರು ತಿಳಿಸುವ ಉದ್ದೇಶ ಅದ. ಹಿಂಗ ಒಬ್ಬೊಬ್ರು
ಸತ್ವಗುಣಕ್ಕೆ ಜ್ಞಾನ ಅಂತಾರ. ಬಹಳ ಲೌಕಿಕದಾಗ ಇದೇ ಬಹಳ ಐತಿ. ಒಂದಿಷ್ಟು ಒಳ್ಳೆ ದಾನ ಮಾಡ್ತಿದ್ದ, ಬಂದವ್ರಿಗೆ ಬಹಳ ಪ್ರೇಮ ಮಾಡ್ತಿದ್ದ ಅಂದ್ರ ಅದೇ ಶ್ರೇಷ್ಠ ಅಂತ ತಿಳ್ಕೊಂಡ್ ಕೂತಿರ್ತಾರ. ನಾವು ಹಂಗ ಆಗ್ಬೇಕು ಅಂತ ಇವ್ರ ಬಯಕಿರ್ತದ. ಅದು ಅಲ್ಲ, ಈ ಮೂರು ಗುಣಗಳನ್ನ ತಿಳಿಯುವಂತ, ಈ ರಜೋಗುಣ ತಮೋ ಗುಣಗಳನ್ನು ತಿಳಿಯುವಂತ ನಾನು ಇದಕ್ಕೆ ಸಾಕ್ಷಿ ಸ್ವಲ್ಪ ಆತ್ಮನದೀನಿ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತ ನಾನು. ಅದು ಏನಾಗ್ತದ, ನಮಗ ದೈತಾಪತ್ಯನ ಸೂಕ್ಷ್ಮಗಳು ಇರ್ತದ ಅನ್ನುವಂಥದ್ದನ್ನೇ ಇಲ್ಲಿ ಹಿಂದಿನ ನುಡಿಯೊಳಗೆ ಹೇಳ್ಕೊತ ಬಂದಾರ. ಇನ್ನ ಇದನ್ನು ಕೂಡ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ, ಕೆಲವರು ತಮ್ಮ ನಿಜ ಸ್ವರೂಪವಾದ ಯಥಾರ್ಥ ಜ್ಞಾನ ಆಗುವವರೆಗೂ ಭಿನ್ನನೂ ಬೇಕು ಅಭಿನ್ನನೂ ಬೇಕು, ಎರಡೂ ಬೇಕು, ಒಳಗುನು ಬೇಕು ಹೊರಗೂ ಬೇಕು, ಸಕಾರನೂ ಅದಾನ ನಿರಾಕಾರನೂ ಅದಾನ ಅಂತ ಹಿಂಗ ಮತವಾದಿಗಳು ಇದು ಖಂಡನೆ ಮಾಡಕತ್ತಾರ. ಇದು 13ನೇ ನುಡಿ. ಇದು ಏನಪ್ಪಾ ಅಂದ್ರ, ಅನೇಕ ಮತವಾದಿಗಳನ್ನ ಹಿಂಗಿಂಗ್ ತಿಳ್ಕೊಂಡಾರ, ಇದು ಜ್ಞಾನ ಅಲ್ಲ ಅಂತ ಖಂಡನ ಮಾಡುವಂತದ್ದು ಇದೊಂದು 13ನೇ ಇದು ಪದ್ಯ. ಇಲ್ಲಿ ಏನ್ ಹೇಳ್ದಂಗಾಯ್ತು, ಭಿನ್ನ ಒಳಗುನು ಅದಾನ ಹೊರಗುನು ಅದಾನ ಮತ್ ಸಗುಣನು ಅದಾನ ನಿರ್ಗುಣನು ಅದಾನ ಅಂತ ಹಿಂಗ ಬಹಳ ಮಂದಿ ವಾದ ಮಾಡ್ತಾರ. ಆದ್ರೆ ಸಗುಣ ಒಳಗುನು ಅವನೇ ಅದಾನ, ಹೊರಗುನು ಪರಿಪೂರ್ಣ ಒಬ್ನೇ ಆತ್ಮ ಅದಾನ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತಾನ. ಮತ್ತ ನಮ್ಗ ಸ್ವಗುಣ ನಿರ್ಗುಣ ಬೇರ್ಪಡಿಸಿ ಹೇಳ್ತಾರಲ್ರಿ, ತಿಳಿಸ್ತಾರಲ್ಲ ಅಂತ ಹೇಳಿದ್ರ, ಇಲ್ಲಿ ನಾವು ಸಾಕಷ್ಟು ವಚನ ಸಾಹಿತ್ಯ ಶರಣರ ಅನುಭವನ್ನ ನಾವು ಕೇಳ್ಕೊಂಡು ಬಂದೇವಿ. ಅಲ್ಲಿ ಏನ್ ಹೇಳ್ಯಾರಂದ್ರೆ, ಹೇಳಿ 100 ಸಲ ಒಳ್ಳೆ ಮಾತಾಡಿ ಇಲ್ಲಿ ಸಂದರ್ಭ ಕೇಳ್ಬೇಕಾಗ್ತದ. ಇಲ್ಲಿ ಒಂದು ಬಸವಣ್ಣವ್ರದೊಂದು ಸೂಕ್ಷ್ಮ ಒಂದು ವಚನ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇನ್ನಲಿಲ್ಲದ ನಕ್ಕರ, ಧ್ಯೇಯ ಇಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಉಂಟೆ, ಸಕಾರ ನಿರಾಕಾರ ಏಕೋಭಾವ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಅವ್ರು ಒಂದೆರಡು ದೃಷ್ಟಾಂತ ಕೊಟ್ಟು ಹೇಳ್ಯಾರ. ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ, ಪರಮಾತ್ಮ ಹೆಂಗದಾನ, ಸಕಾರನೂ ಅದಾನ ನಿರಾಕಾರನೂ ಅದಾನ ಅಂತೇಳಿ ಹಿಂಗ್ ಹೇಳ್ಕೊತ ಬಂದಾರ. ಅಲ್ಲಿ ಏನ್ ಮಾಡ್ತದ ಮಂದಿಗೆ, ಹೌದು ಒಳಗೊಬ್ಬವ ಹೊರಗೊಬ್ಬವ ಆ ಕೂಸಿನಂಗ ಅದಾನ ಅಂತ ಹಿಂದ ನಮ್ ದೃಷ್ಟಾಂತ ಹೇಳ್ಕೊತ ಬಂದ್ರು. ಹಂಗದಾನ ಅಂದ್ರು ಇಲ್ಲ, ಅವ ಒಬ್ಬನೇ ಭಗವಂತ, ಸಗುಣ ಸ್ವರೂಪನ ಅದಾನ ನಿರ್ಗುಣ ಸ್ವರೂಪನ ಅದಾನ ಅಂತ ಇಲ್ಲಿ ಹೇಳ್ಕೊತ ಹೊಂಟಾರ. ಸಗುಣ ಸ್ವರೂಪ ಹೆಂಗಂದ್ರ, ನಿರ್ಗುಣ ಕಾಣಲಾರ್ದ ಎಲ್ಲಾ ಕಡೆ ಒಬ್ಬನೇ ಪರಿಪೂರ್ಣ, ನನ್ನೊಳಗ ನಿನ್ನೊಳಗ ಎಲ್ಲಾ ಜೀವರಾಶಿಗಳು ಒಬ್ಬನೇ ನಾನು ಆತ್ಮನೇ ಇದೀನಿ ಅನ್ನೋದು ಇದು ನಿರ್ಗುಣ ನಮ್ ಎಲ್ಲರಿಗೂ ಅನುಭವಕ್ಕೆ ಬಂದ್ರು. ಮತ್ತು ಸಗುಣ ಅದಾನಂತ ಬಸವಣ್ಣವ್ರು ಹೇಳ್ಯಾರಲ್ಲ ಅಂತ ಹಿಂಗ ಒಬ್ರು ಮತವಾದಿಗಳನ್ನ ಅಲ್ಲಗಳಿತಿರ್ತಾರ. ಅದಕ್ ತಿಳ್ಸಕ್ಕಾಗಿ ಭಗವಂತನೇ ಗುರು ರೂಪದಿಂದಾಗಿ ನಿರ್ಗುಣ ರೂಪದ ಸಗುಣ ರೂಪದಾಗಿ ಗುರು ಮುಖಾಂತರ ಬಂದು ಏನ್ ಮಾಡ್ತದ, ಜ್ಞಾನವನ್ನು ಮಾಡ್ತಾನ. ಅವನ್ ಗುರುವಿಗೆ ಏನಿರ್ಬೇಕು, ಸಗುಣನಿರ್ಬೇಕು ನಿರ್ಗುಣನಿರ್ಬೇಕು ಅನ್ನುವಂಥದ್ದು ಇಲ್ಲಿ ಜ್ಞಾನ ಮಾಡ್ಕೊಡ್ತಾರ. ಅವ ಸಗುಣ ರೂಪದಾಗಿ ಗುರು ಮುಖಾಂತರ ಉಪದೇಶ ಮಾಡ್ತಾನ. ಅವ ಏನಾಗದಾನ, ಅದೇ ಪರಮಾತ್ಮ ಒಬ್ಬನೇ. ಅವ ಗುರು ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ, ನಿರ್ಗುಣ ಬ್ಯಾರೆ ಅಲ್ಲ, ಸಗುಣ ಬ್ಯಾರೆ ಅಲ್ಲ. ಆ ಗುರು ರೂಪದಿಂದ ಉಪದೇಶ ಮಾಡಿದಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಅವನೇ ಗುರುನೇ, ಆ ಬ್ರಹ್ಮನ ಅವನೇ ಅದಾನ ಅಂದ್ರೆ ಇಲ್ಲಿ ನಿರಾಕಾರ ಒಬ್ಬನೇ ವಸ್ತು ಅದಾನ ಅನ್ನುವಂಥದ್ದನ್ನ ಇಲ್ಲಿ ನಮಗ ಮತ್ತಿಷ್ಟು ಅನುಭವ ಮಾಡಿಕೊಡ್ತಾರ ಶರಣರು ಕೂಡ. ಒಬ್ಬನೇ ಆತ್ಮ ಅದಾನ, ಒಬ್ಬನೇ ಪರಮಾತ್ಮ ಅದಾನ, ಕೂಡಲ ಸಂಗಮ ದೇವನ ಇಲ್ಲದೆ ಇಲ್ಲವೆಂದಿತ್ತು ವೇದಗಳು ಕೂಡ ಒಬ್ಬನೇ ಆತ್ಮ ಅದಾನ ಅನ್ನುವಂಥದ್ದನ್ನ ನಾವ್ ಎಲ್ಲರೂ ತಿಳಿಬೇಕಾದದ್ದು. ಪರಿಪೂರ್ಣ ನಾನೇ ಇದೀನಿ ಅನ್ನುವಂಥದ್ದು ಜ್ಞಾನ ನಮಗಾಗ್ಲಿ ಅಂತೇಳಿ ಇವೆಲ್ಲವೂ ಕೂಡ ಅನೇಕ ದೃಷ್ಟಾಂತ ಮುಖಾಂತರ ಅದೇ ಹೇಳ್ತಿರ್ತಾರ. ವಾದ ಮಾಡೋ ಮುಂದೊಮ್ಮೆ ಹೇಳ್ತಾರ, ನೋಡಮ್ಮ ಒಳಗ ಹೊರಗ ಕೂಡಿ ಅದಾನ ಅಂತ ನೀವ್ ಹೇಳ್ತೀರಿ, ಮತ್ ಸಕಾರನ ಅದಾನ ನಿರಾಕಾರನ ಅಂತ ಹೇಳ್ತೀರಿ, ಮತ್ ನಮ್ಗ ನಿರಾಕಾರ ವಸ್ತುನ ನಾವ್ ಕಂಡುಕೊಂಡಿ ಗುರ್ತಾಯ್ತಿರಿ, ಮತ್ತ ಸಕಾರ ತೋರಿಸಿರಲ್ಲ, ಭಗವಂತನ ತೋರಿಸಿರಲ್ಲ ಅಂತ ನಿಂದಿರ್ತಾರ. ಅದನ್ನೇ ಗುರುವಿನೇ ಸದ್ಗುರುನಾಥನ ಏನಪ್ಪಾ ಅಂದ್ರ ಅವ ಸಕಾರ ರೂಪದಾಗಿ ಬಂದಾನ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಅಲ್ಲಿ ಏನಾಗ್ತದ, ದ್ವೈತಾಪತ್ಯ ಅನ್ನೋದು ಹೋಗ್ತದ. ಎರಡು ಅನ್ನೋದು ಇಲ್ಲವೇ ಇಲ್ಲ. ಒಬ್ನೇ ಗುರುನ ಅವನೇ, ಬ್ರಹ್ಮನ ಅವನೇ, ವಿಷ್ಣುನ ಅವನೇ ನಾನು ಅದೀನಿ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಇದು ಆತ್ಮಜ್ಞಾನದ ತಿರುಳು ಗುರುತಾಕದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ವಿಚಾರಗಳದಾವು. ಇಲ್ಲಿ ಮುಂದ ದ್ವೈತಾದ್ವೈತವಾದಿಗಳಾದ ಕೆಲವರು ಅನೇಕ ಪ್ರಕಾರವಾದ ಯುಕ್ತಿಗಳಿಂದ ಜೀವನ ಭೇದನೆಂದು ಅಭೇದನೆಂದು ಭೇದಾಭೇದ ಸಹಿತನೆಂದು ವಾದ ಮಾಡುವರು. ಅವರು ನಿಜಗೊಂಡು ಅದನ್ನ ಹೇಳ್ಕೊತ ಬಂದಾರ. ಇದನ್ನು ಕೂಡ ಅನೇಕ ಮಂದಿ ಮತವಾದಿಗಳು ಹಿಂಗ್ ಒಳಗುನು ಅದಾನ ಹೊರಗುನು ಅದನ್ನ ಭೇದ ಮಾಡ್ತ ಹೇಳ್ತಾರ. ಆದ್ರೆ ಭೇದ ಅದಾನನು ಅಂದ್ರ ಇವತ್ ನಮ್ಮ ಅನುಭವನೇ ಐತ್ರಿ. ಅವ್ರು ಏನಾರ ಮತವಾದಿ ಖಂಡನ ಮಾಡ್ಲಿ, ನಮ್ದೇನ್ ತಪ್ಪಲ್ಲ, ಅವ್ರದ್ದು ನಾವು ಆಯ್ಕೊಳ್ಳೋಣ, ಅವ್ರದ್ದು ಒಂದಿಟ್ಟು ತಿಳ್ಕೊಳ್ಳೋಣ. ಆದ್ರೆ ನಾವೇ ವಿಚಾರ ಮಾಡತ್ವ ಕಿಂಚತತ್ವದಿಂದ ಭೇದವಾಗಿದೆ ಎಂದು ದ್ವೈತವಾದಿ ಹೇಳುವರು. ಅಂದ್ರೆ ದ್ವೈತವಾದಿಗಳು ಯಾರು, ಇಲ್ಲಿ ದೇವರೊಬ್ಬ
ನಾನೊಬ್ಬ, ಇವ್ ದ್ವೈತಾಪತಿಗಳು. ದೇವ್ರೊಬ್ಬ ಅದಾನ, ನಾನೊಬ್ಬ ಅನ್ನೋದು ದ್ವೈತ ಎರಡು. ಇಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ದೇವ್ರ ಸರ್ವಜ್ಞ ಅದಾನ, ಸರ್ವ ಶಕ್ತಿತ್ವ ಅದಾನ. ಅವ ಸರ್ವಜ್ಞ ಇದ್ದ ಸಂಬಂಧ ಎಲ್ಲವನ್ನು ಸೃಷ್ಟಿ ಮಾಡ್ತಾನ, ಸ್ಥಿತಿ ಮಾಡ್ತಾನ, ಲಯ ಮಾಡ್ತಾನ. ಅವನೇ ಬ್ಯಾರೆ ಅದಾನ. ನೀವ್ ಹೇಳ್ತೀರಿ ನೀವು ಅವನೇ ಅಂತೀರಿ, ಜೀವ ನೀನು ಕಿಂಚಿತ್ ತತ್ವದ್ವಿ, ನಿನ್ಗ ಯಾವ್ದು ಉತ್ಪನ್ನ ಮಾಡಕ್ಕೂ ಬರೋದಿಲ್ಲ, ನಿನ್ನ ರಕ್ಷಣೆ ಮಾಡ್ಕೊಳಕ್ಕೂ ಬರಂಗಿಲ್ಲ. ಅವಂಗ ನೀ ಆತ್ಮ ಹಾಕಿ, ಅವನ ಲಕ್ಷಣಗಳು ಬೇರೆ ಇದಾವ, ನಿನ್ನ ಲಕ್ಷಣ ಬೇರೆ ಇದಾವ ಅಂತ ಅವ್ರು ಏನ್ ಮಾಡ್ತಾರ, ಹೊರಗೆ ನೋಡ್ತಾರ ದ್ವೈತವಾದಿಗಳು. ಅದೇ ಜ್ಞಾನ ಆಯ್ತು ಅಂದ್ರ, ತತ್ವಮಸಿ ಅರ್ಥ ಆಯ್ತು ಅಂದ್ರ, ಶಾಸ್ತ್ರಜ್ಞಾನ ಏನು ಅಹಂ ಬ್ರಹ್ಮಾಸ್ಮಿ ಆಗ್ಲಿ, ತತ್ವಮಸಿ ಜ್ಞಾನ ಆಯ್ತಂದ್ರ, ಇವು ಏನಪ್ಪಾ ಅಂದ್ರ ದ್ವೈತದೊಳಗ ಹೊರಗಿನ ಕಲ್ಪಿತನೊಳಗ ದ್ವೈತ ತೋರ್ತದ. ಇಲ್ಲಿ ದ್ವೈತ ಅಂದ್ರೆ ಹಂಗ, ಅವ ಈಶ್ವರ ಹೆಂಗದಾನ, ಸರ್ವಜ್ಞ ಅದಾನ, ಎಲ್ಲಾ ತಯಾರು ಮಾಡ್ತಾನ, ನಮ್ ರಕ್ಷಣೆ ಮಾಡ್ತಾನ, ಅವ ಪ್ರಳಯ ಮಾಡ್ತಾನ, ಅವನ್ ಕೈಯಾಗದ. ನಮ್ ಕೈ ಹೆಂಗದ ಅಂದ್ರೆ ನಮ್ಗ್ ಸಾಧ್ಯ ಇಲ್ಲ ಅಂತ ಹಿಂಗ್ ದ್ವೈತ ತಿಳ್ಕೊಂಡೇವಿ. ಆದ್ರೆ ಅದೇ ತತ್ವಮಸಿ ಜ್ಞಾನ ಆಯ್ತಂದ್ರ ಮಠದ ಉಪಾದಿನಿಂದ ಅದು ಇದು ಘಟದ ಉಪಾಧಿ ಜ್ಞಾನ ಆಯ್ತು ಅಂದ್ರ, ಮಠದ ಉಪಾಧಿ ದೊಡ್ಡದ, ಘಟದ ಉಪಾಧಿ ಸಾಣದದ. ಮಠ ಘಟ ಬಿಚ್ಚಿದಾಗ, ಎರಡನ್ನೂ ಒಡೆದಾಗ ಏನೈತಿ, ಬಯಲು ಒಂದೇ ಅದ, ಬಯಲು ಮಾತ್ರ ಒಂದೇ ಅದ. ಉಪಾದಿನಿಂದ ಬ್ಯಾರೆ ಬ್ಯಾರೆ ಆಗಿ ತೋರಿದ್ರು ಕೂಡ ನಮಗ ಜ್ಞಾನ ಏನಾಗ್ಯದ ಅಂದ್ರ, ಉಪಾದಿಲಿಂದ ತೋರಿದ ನಾನ್ ಮಾತ್ರ ಘಟ ಮಠ ಒಳಗಿರೋ ಬಯಲು ಮಾತ್ರ ಒಂದೇ ಅದಂತ ನಮ್ಗೆ ಜ್ಞಾನ ಆಗ್ಯದ. ನಿಮ್ಗೆ ಶಾಸ್ತ್ರ ಕೇಳೋರ್ಗೆ ಇದು ಜ್ಞಾನಪ್ಪ, ಎಲ್ಲರಿಗೂ ಆಗಿರ್ತದ, ಶಾಸ್ತ್ರ ಕೇಳೋರ್ಗೆ ಆಗಿರ್ತದ. ಹಂಗಂದ್ರೆ ಇಲ್ಲಿ ಆ ಅಶಿ ಪದ ಅನ್ನೋದು ಏನ್ ನಿರ್ಣಯ ಮಾಡ್ತಲ್ಲ, ಅವ ಬ್ಯಾರೆ ಅಲ್ಲ, ಜೀವ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ, ನೀವು ಇಬ್ರು ಒಂದೇ ಅನ್ನುವಂತ ಜ್ಞಾನ ಆದಾಗ ದ್ವೈತಾಪತ್ತಿ ಅನ್ನೋದು ಹೋಗ್ತದ, ದ್ವೈತ ಅನ್ನೋದು ಹೋಗ್ತದ ಅನ್ನುವಂಥದ್ದನ್ನ ಈ ದ್ವೈತಾಪತ್ತಿಗಳು ಹಿಂಗ್ ಖಂಡನ ಮಾಡ್ತಾರ. ನಾ ಈ ಬಹಳ ಸಲ ದೃಷ್ಟಾಂತ ಹೇಳಿದನ. ಏನು ದೃಷ್ಟಾಂತ ಹೇಳಿವಂದ್ರ, ಒಂದು ಸಮುದ್ರ ನೀರ ಮತ್ತು ಕೊಡದೊಳಗಿರುವ ನೀರ, ಆದ್ರ ಉಪಾದಿಲಿಂದ ಸಮುದ್ರ ನೀರನೇ ಬೇರೆ, ಕೊಡದಾಗಿರುವ ನೀರನೇ ಬೇರೆ. ಆದ್ರ ಆ ಉಪಾಧಿ ತೆಗೆದಾಗ, ಆ ಸಮುದ್ರ ಉಪಾಧಿ ನೋಡಿದಾಗ ಅಲ್ಲಿ ಮೊಸಳೆ ಅದಾವು, ಹಾವು ಅದಾವು, ಮುತ್ತ ರತ್ನ ಎಲ್ಲ ತುಂಬ್ಯದ. ಈ ಇದ್ರಾಗ ಕೊಡದೊಳಗ ನೀರಿನಾಗ ಅದ ಅವನು ಅಂದ್ರೆ ಇಲ್ಲ. ಯಾಕಿಲ್ಲ? ಆ ನೀರ್ ಏನ್ರಿ ಬ್ಯಾರೆ ಅಂದ್ರೆ ಉಪಾಧಿ ಸಾಣದ, ನೀರ್ ಮಾತ್ರ ಒಂದೇ ಅದ. ಆದ್ರ ಉಪಾಧಿ ದ್ವಾಡದ್ರಿಂದ ಅಲ್ಲಿ ಅದಾವು. ಇಲ್ಲಿ ಈಶ್ವರನ ಉಪಾಧಿ ದ್ವಾಡದದ, ಜೀವನ ಉಪಾಧಿ ಸಾಣದದ. ಆದ್ರ ಆ ಉಪಾಧಿ ತೆಗೆದಾಗ ಸಮುದ್ರ ನೀರೇ ಕೊಡದ ನೀರ, ಅದೇ ಆತ್ಮನೇ ಏನೈತಲ್ಲ ಒಂದೇ ಅದ, ನೀರು ಮಾತ್ರ ಒಂದೇ ಅದ, ಉಪಾಧಿ ಮಾತ್ರ ಬ್ಯಾರೆ ಹೇಳ್ದ. ಹಂಗಿಲ್ಲಿ ದ್ವೈತವನ್ನು ವಿಚಾರ ಮಾಡಿದಾಗ ಏನಾಗ್ತದ, ಈಶ್ವರ ನಾ ಹೆಂಗ ಅಕ್ಕಿನಿ, ಈಶ್ವರನೇ ಬೇರೆ ನಾನೇ ಬೇರೆ, ದೇವ್ರೇ ಬೇರೆ ನಾನೇ ಬೇರೆ ಅಂತ ಏನಾಗಿದಲ್ಲ ನಮ್ಗೆ ಭ್ರಾಂತಿ ಒಳಗ ಅವ್ರು ವಿಚಾರ ಮಾಡ್ತಾರ. ಈ ದ್ವೈತ ಯಾವಾಗ ಹೋಗುದಿಲ್ಲ ಅಲ್ತಕ ಅವ್ ಹುಟ್ಟು ಸಾವನು ತಪ್ಪುದಿಲ್ಲ, ಅವ್ ಈ ಬದುಕಿನಾಗ ಆನಂದ ಇರಾಕ ಆಗುದಿಲ್ಲ ಅನ್ನುವಂಥದ್ದನ್ನ ಈ ದ್ವೈತಾಪತ್ತಿ ಹೋಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಹಂಗ ಸರ್ವಜ್ಞತ ಕಿಂಚಿತದೊಳಂದ ಭೇದನಾಗಿದ್ದಾನೆ ಎಂದು ದ್ವೈತಗಳು ಹೇಳುವರು. ಬಂದ ಕಾಲದಲ್ಲಿ ಜೀವನು ಪರಮಾತ್ಮನಿಗಿಂತಲೂ ಭಿನ್ನನು ಅಂದ್ರ ಅಜ್ಞಾನದಾಗ ಜೀವನನೇ ಬೇರೆ, ಪರಮಾತ್ಮನೇ ಬೇರೆ. ಮೋಕ್ಷ ಕಾಲದಲ್ಲಿ ಅಭಿನ್ನನೆಂದು ಕೆಲವರು ಹೇಳ್ತಾರೆ. ಮೋಕ್ಷ ಆಯ್ತು ಅಂದ್ರ ಅವಾಗ ಅಭಿನ್ನ ಅದಾನ, ಅವಾಗ ಒಂದೇ ಆಗ್ತಾನ ಅಂತ ಅವರು ಹೇಳೋರು ಅದಾರ. ಕೆಲವರು ಉಪಾಧಿಯಿಂದ ಬೇರೆಯಾಗಿ ತೋರಿದ್ರು ಸ್ವರೂಪತ ಅಭಿನ್ನನೆಂದು ಕೆಲವರು ಹೇಳ್ತಾರ. ಅಂದ್ರ ಉಪಾಧಿಯಿಂದ ಬೇರೆಯಾಗಿ ತೋರಿದ್ರು ಕೂಡ ಸ್ವರೂಪದೊಳಗೆ ಮತ್ತ ಅಭಿನ್ನನ ಅದಾನ ಅಂತ ಹಿಂಗ್ ಹೇಳೋರು ಅದಾರ. ಆದ್ರೆ ತನ್ನ ನಿಜ ಸ್ವರೂಪ ಜ್ಞಾನವಾಗುವವರೆಗೂ ತನ್ನ ಯಾರು ಓದಿನಿ, ನಾನು ಯಾರು ಇದ್ದೀನಿ, ನಾನು ಆತ್ಮನೇ ಇದ್ದೀನಿ ಅನ್ನುವಂಥದ್ದು ನಮ್ಗೆ ನಿಜ ಜ್ಞಾನ ಆಗುತ್ತಾ, ನಾನು ಇವು ದ್ವೈತ ಇರುವೆ, ಭೇದ ಇರುವೆ, ನಾವ್ ಎಷ್ಟೇ ಶಾಸ್ತ್ರ ಹೇಳಿದ್ರು ಕೂಡ ಭೇದ ಹೋಗುದಿಲ್ಲ. ಮತ್ತ ಲಾಸ್ಟಿಗೆ ಇವ್ರು ಹೆಂಗ್ ಬರ್ತಾರ, ಮತ್ತ ದೇವ್ರ ಇರ್ಲಿಕ್ಕಂದ್ರ ಮತ್ ಇದು ಹೆಂಗ್ರಿ, ಮತ್ ಎಲ್ಲರೂ ದೇವ್ರದಾರ ಜಗತ್ತಿನ ನಂಬ್ಯಾರಲ್ಲ, ಮತ್ ಹಿಂಗ್ ಮತ್ತ ಸಣ್ಣದೇ ಮಾಡ್ತಾನ. ದೇವ್ರನೇ ನೀನೇ ಇದೆಯಪ್ಪ, ನೀನ್ 10, 11, 12 ಗುರುಗಳು ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಟ್ರು. 10ನೇ ಪದ್ಯದೊಳಗೆ 10ನೇದ್ರೊಳಗೆ ಏನ್ ಹೇಳ್ತಾರಂದ್ರಿ, ಭಿನ್ನಾದಿಗಳು ಗುಣತ್ರಯಾತ್ಮಕವಾಗುವುದರಿಂದ ತನ್ನ ನಿಜದಲ್ಲಿ ಮಿಥ್ಯೆಯಾಗಿರುತ್ತವೆಂದು ಹೇಳುತ್ತಾರೆ. ಭಿನ್ನಾದಿಗಳು ಭಿನ್ನ, ಅಭಿನ್ನ, ಭಿನ್ನಾಭಿನ್ನ, ಭಿನ್ನ ಅಭಿನ್ನ, ಭಿನ್ನಾಭಿನ್ನ, ಇವು 3 ಗುಣಗಳು. ಇವು ಏನು ಅಂದ್ರೆ ಗುಣತ್ರಯಾತ್ಮಕವಾಗಿರುತ್ತವೆ. ಗುಣತ್ರಯ ಅಂದ್ರೆ ಯಾವ್ಯಾವ್ರಿ? 3 ಗುಣಗಳು ಯಾವ್ರಿ? ಸತ್ವ, ರಜ, ತಮ ಗುಣಗಳು. ಸತ್ವಗುಣ, ರಜೋಗುಣ, ತಮ ಗುಣಗಳು ತನ್ನ ನಿಜದಲ್ಲಿ
ತನ್ನ ಸ್ವರೂಪದಲ್ಲಿ ಮಿಥ್ಯೆಯಾಗಿರ್ತವೆ ಎಂದು ಹೇಳುತ್ತಾರೆ. ನಾನು ನನ್ನ ಸ್ವರೂಪದಲ್ಲಿ ಗುಣಗಳದಾವೇನ್ರಪ್ಪ ಅಂದ್ರ ಗುಣಗಳು ಯಾವ ಗುಣಗಳು? ನಿರ್ಗುಣದೇ ನಾನು. ನನ್ನ ಸ್ವರೂಪದಲ್ಲಿ ಗುಣಗಳದಾವಂದ್ರ ನಿರ್ಗುಣ ಅನ್ನುವಂತಹದ್ದು ಏನಂತಲ್ಲ ಶ್ರುತಿ ಏನ್ ಹೇಳ್ತದ್ರಿ? ನೀನು ಪರಮಾತ್ಮ ಆತ್ಮ ಬ್ರಹ್ಮ ನಿರ್ಗುಣವಾಗೈತೆ ಅಂತ ಹೇಳಿದ ಶ್ರುತಿ. ಹಾಗಾದ್ರೆ ಈ ಗುಣಗಳ ನನ್ನಲ್ಲಿ ಅದಾವಂತೇಳಿ ನಾನು ಆರೋಪ ಮಾಡ್ಕೊಂಡ್ರ ಶ್ರುತಿಗೆ ಚ್ಯುತಿ ಬರ್ತತಿ. ಅದಕ್ಕ ಅದನ್ನ ಎದುರಂಗಿಲ್ಲ. ಹಂಗಾರೆ ಈ ಗುಣತ್ರಯ ರಹಿತನಾಗಿರುವುದರಿಂದ ನನ್ನಲ್ಲಿ ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಹಂಗಾರೆ ಎಲ್ಲಿದಾವ್ರಪ್ಪ ಇವು? ಸತ್ವಗುಣ ರಜೋಗುಣ ತಮೋಗುಣ ಎಲ್ಲಿದಾವ ಅಂದ್ರ ಈ ಕಲ್ಪಿತ ಪುರುಷನಾದ ಜೀವನಲ್ಲಿ ಅದಾವ. ಈ ಕಲ್ಪಿತ ಪುರುಷನಾದ ಜೀವ ಏನ್ ಮಾಡ್ತಾನಂದ್ರಿ, ಇದು ವ್ಯವಹಾರಿಕ ಸತ್ತ ರಪ್ಪ. ಇದೆಲ್ಲ ನಡೀತಾ ಇರೋದು ವ್ಯವಹಾರಿಕ ಸತ್ತ. ಈ ಪೂರ್ವದಲ್ಲಿ ತಾವು ವಿಚಾರ ಚಂದ್ರೋದಯ ಎಲ್ಲಾರು ಮಹಾತ್ಮರು ಗ್ರಂಥ ಅಧ್ಯಯನ ಮಾಡಿದ್ರಿ. ಸತ್ವಗುಣ ರಜೋಗುಣ ತಮೋಗುಣದೊಳಗಳು ಏನಲ್ಲ ಇವು ಎಲ್ಲಿದು ನಡೆಯುವಂತ ಒಂದ್ರೆ ವ್ಯವಹಾರಿಕ ಸತ್ತದೊಳಗ. ವ್ಯವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಇವನು ಮೂರು ನಮಗ ನೆನಪಿಟ್ಟುಕೊಂಡ್ರ ಈ ಗ್ರಂಥದ್ದು ಇನ್ನೂ ಸುಲಭವಾಗಿ ತಿಳಿತೈತಿ ನಮಗ್ರಿ. ಈಗ ಗುಣಾದಿಗಳು ವ್ಯವಹಾರಿಕ ಸತ್ವದೊಳಗ ನಡೀತಾವ. ಈ ವ್ಯವಹಾರಿಕ ಸತ್ವದೊಳಗ ವ್ಯವಹಾರದಂತೆ ನಾವು ಮಾಡ್ಬೇಕ್ರಿ. ಕಲ್ಪಿತ ಪುರುಷ ಇಲ್ಲಿ ವ್ಯವಹಾರ ಮಾಡ್ತಾನ. ಈ ವ್ಯವಹಾರವು ಕಲ್ಪಿತ ಪುರುಷನಲ್ಲಿ ನಡೀತಾ ಇರೋದ್ರಿಂದ ವ್ಯವಹಾರಿಕ ಸತ್ವದೊಳಗ ವ್ಯವಹಾರದಂತೆ ನಾವು ವರ್ತಿಸಬೇಕು. ರೋಗ ಬಂದ್ರ ಡಾಕ್ಟರ್ ಕಡೆ ಹೋಗ್ಲೇಬೇಕು, ಗುಳಿಗೆ ತಗೋಬೇಕು. ನನಗೆಲ್ಲಿ ರೋಗಪ್ಪ? ನಾನು ನಿರೋಗಿ ಇದ್ದಂತವ್, ನನ್ನಲ್ಲಿ ಯಾವ್ದು ರೋಗ ರುಚಿ ಇಲ್ಲವೇ ಇಲ್ಲ. ನಾ ದವಾಖಾನೆ ಹೋಗಂಗಲ್ಲ ಅಂದ್ರ ಈ ಶರೀರ ನಿಂದಿರ್ತೇನ್ರಿಪ್ಪ? ಉಳಿತೈತೇನ್ರಿ? ಇಲ್ಲ. ಈ ಶರೀರ ಇಲ್ಲ ಅಂದ್ರ ಮುಂದ ಚಿಂತನೆ ಏನ್ ಮಾಡೋರಿ? ಮಾಧ್ಯಮ ಯಾವ್ದ್ರಿದ್ರಿ? ವಾಹನ ಇದ್ರಿ. ಈ ಶರೀರ ಅನ್ನೋಂಥದ್ದು ವಾಹನ. ಬೆಂಗಳೂರಿಗೆ ಹೋಗ್ಬೇಕಾಯ್ತು, ನಮಗ ಮುಟ್ಟಬೇಕಾಗ್ಯದ ಗುರಿ. ಮೋಕ್ಷ ಅನ್ನುವಂತ ಗುರಿ ಬೆಂಗಳೂರು ಮುಟ್ಟುದಂತ ಇಟ್ಕೊಂಡ್ ಹಂಗಾರ ದೃಷ್ಟಾಂತಕ್ಕೆ. ಹಾಗಾದ್ರೆ ವಾಹನ ಇದ್ರ ಹೋಗಿ ಮುಟ್ತವ್ರು. ಏನ್ ಕಾಲ್ನಡಿಲಿ ಹೋಗಕ್ ಸಾಧ್ಯ ಆಗೋದ್ರು ಹೋಗ್ಬೋದು, ತಿಂಗಳಗಟ್ಲೆ ಹೋಗ್ಬೇಕು. ಅಲ್ಲಿ ಕಾಲಾದ್ರು ಕೂಡ ಒಂದು ನಡಿಗೆಯ ಸಾಧನ. ಹಾಗೆ ಇಲ್ಲಿ ಏನಂತಾರಲ್ಲ, ವ್ಯವಹಾರಿಕ ಸತ್ತ ಅನ್ನುವಂತ ಒಂದು ಸಾಧನ. ಇದನ್ನ ಈ ವ್ಯವಹಾರಿಕ ಸತ್ತವನ್ನ ಈ ಕಲ್ಪಿತ ಜೀವನನ್ನ ಸಾಧನವಾಗಿ ಬಳಸಿಕೊಂಡು ಈ ಜೀವನಿಗೆ ಉಪಾಧಿಗಳನ್ನು ಮಾಡ್ಕೊಂಡು ಜೀವನಿಸ್ಕೊಂಡ ನೀವು ಕಲ್ಪಿತ ಪುರುಷ. ಈ ಕಲ್ಪಿತ ಪುರುಷನನ್ನ ನಾವು ಸಾಧನವಾಗಿ ಬಳಸಿಕೊಂಡು ಮೋಕ್ಷ ಸಿದ್ಧಿಯನ್ನು ಮಾಡ್ಕೋಬೇಕು. ಇವನು ಬಿಟ್ಟು ನಮಗೆ ಮೋಕ್ಷ ಸಿದ್ಧಿ ಸಾಧಕರಿಗೆ ಆಗುದಿಲ್ಲ. ಜ್ಞಾನಿಗಳಿಗೆ ಯಾವ ಕ್ಷಣದಲ್ಲಿ ಇವ ಈ ಕಲ್ಪಿತ ಪುರುಷನ ಬಿಡ್ತಾನೋ ಆ ಪುರುಷ ಅದೇ ಕ್ಷಣದಲ್ಲಿ ಮೋಕ್ಷನ ಹೊಂದುತ್ತಾನೆ. ಅದು ಸಾಧಕರಾದ ನಾವು ಏನ್ ಮಾಡ್ಬೇಕಾಯ್ತಂದ್ರೆ ಇದನ್ನ ಇಟ್ಕೊಂಡನ ಸಾಧನ ಮಾಡ್ತಾ 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 ವ್ಯವಹಾರಿಕ ಸತ್ತವನ್ನು ಬಳಸಿಕೊಳ್ಳುದ್ರಿ. ವ್ಯವಹಾರಿಕ ಸತ್ತವನ್ನು ಬಳಸಿಕೊಂಡು ಪಾರಮಾರ್ಥಿಕ ಸತ್ತದೊಳಗೆ ನೆಲೆ ನಿಂದಿರ್ಬೇಕಾಕತ್ರಿ. ಹಂಗ ಭಿನ್ನ ಅಭಿನ್ನ ಭಿನ್ನಾದಿಗಳು ಸತ್ವಗುಣ ರಜೋಗುಣ ತಮೋಗುಣಗಳು ಕಲ್ಪಿತ ಪುರುಷನಾವ ಜೀವನದಲ್ಲಿ ಅದಾವಲ್ಲ. ಹೊರತಾಗಿ ನನ್ನ ಆತ್ಮ ಸ್ವರೂಪದಲ್ಲಿ ನಾನು ನಿರ್ಗುಣ ಆಗಿರೋದ್ರಿಂದ ಈ ಮೂರು ಗುಣಗಳು ನನ್ನಲ್ಲಿ ಇಲ್ಲ ಅನ್ನುವಂಥದನ್ನ 10ನೇ ಪದ್ಯದೊಳಗ 10ನೇ ನುಡಿಯೊಳಗ ಶ್ರೀಮನ್ ನಿಜವನ್ ಶ್ರೀಗಳು ಹೇಳಿದಾರ. ಅದನ್ನ ಪೂಜ್ಯರಾದ ಶಂಕರಾನಂದ ಪರ ಬಹಳ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದಾರ ಪರ. ಇನ್ನ 11ನೇ ಪದೊಳಗೆ ಅಂತಾರೆ ಭಿನ್ನ ಅಭಿನ್ನ ಭಿನ್ನ ಈ ಮೂರು ಕ್ರಮವಾಗಿ ತಮ್ಮ ಸತ್ವ ರಜಗಳೆಂಬ ಗುಣತ್ರಯ ಉಳ್ಳವುಗಳು ಆಗುತ್ತಿವೆ. ಆದ್ರಿಂದ ಈ ಗುಣಗಳು ನಿರ್ಗುಣ ಚಿನ್ಮಯನಾದ ತನ್ನಲ್ಲಿ ಇಲ್ಲವೆಂದು ಭಾವವು. ಅದನ್ನ ಈಗ ನಾನು ಅದು ಕೂಡ ಇದ್ದ ವಿಷಯ ಏನೇನಪ್ಪ, ಕೆಲವರು ನಿಜ ಸ್ವರೂಪದ ಯಥಾರ್ಥ ಜ್ಞಾನವಾಗುವವರೆಗೂ ಭಿನ್ನ ಭಿನ್ನವೆಂದು ತರ್ಕವನ್ನು ಮಾಡುತ್ತಾರೆ ಅಂತ ಹೇಳುತ್ತಾರೆ. ಭಿನ್ನ ಅಂತೂ ಹೇಳ್ತಾರ. ಯಾವಾಗ್ರಿ ಒಂದಕ್ಕೊಂದು ತಪ್ತಾಯ ಪಿಂಡದಂತೆ ತಿಳಿದ್ರಿ. ಇದು ನಮ್ಮ ಜೀವಾತ್ಮನಂತ ಹಾಸುಕ್ಕಾಗಿ ಅನ್ರಿ. ಆತ್ಮನಾತ್ಮಗಳು ಒಂದಕ್ಕೊಂದು ತಾಜಾತ್ಮ ಭಾವದಿಂದ ಎಷ್ಟೋ ಸಂದರ್ಭದಲ್ಲಿ ನಾವು ಜ್ಞಾನಿಯಂತೆ ಮಾತಾಡ್ತೇವ್ರಿ.
ಜ್ಞಾನಿ ಪುರುಷನಂತೆ ನಾವು ವರ್ತನೆ ಮಾಡ್ತೇವೆ, ಅವಾಗ ಅಭಿನ್ನ ಆಗಿರ್ತವು. ಇನ್ನು ಕೆಲವು ಅನೇಕ ಸಂದರ್ಭಗಳಲ್ಲಿ, ಬಹಳಷ್ಟು ಸಂದರ್ಭದಲ್ಲಿ ಪರಮಾತ್ಮನ ಆತ್ಮ ಸ್ವರೂಪವನ್ನು ಹೊರಗಿಟ್ಟ ನಾವು ವ್ಯವಹಾರ ಮಾಡ್ತೇವೆ, ಮಾತಾಡ್ತೇವೆ, ಹೇಳ್ತೇವೆ, ಕೇಳ್ತೇವೆ. ಅವ ಬೇರೆ, ನಾ ಬೇರೆ. ಅವ ಸರ್ವಜ್ಞತ್ವ, ನಾನು ಕಿಂಚಿದತ್ವ. ನಾನು ಅಲ್ಪ ಶಕ್ತಿ ಇದ್ದು, ಅವ ಶಕ್ತಿಯುಳ್ಳವ. ಅವನಲ್ಲಿ ಬಹಳ ಅಗಾಧವಾದಂತ ಶಕ್ತಿ ಇದೆ. ಪರಮಾತ್ಮ ಬೇರೆ ಅದಾನ. ಕಷ್ಟ ಬಂದಾಗ ವೆಂಕಟರಮಣನುವಾಗ ಅವ ಪರಮಾತ್ಮನಲ್ಲಿ ನಮ್ಮ ಕಷ್ಟಗಳನ್ನ ನಿವಾರ ಮಾಡುವಂತ ಸಾಮರ್ಥ್ಯದ ಅಂತ ಹೇಳ್ತಾನ. ಹಾಗೆ ಕಷ್ಟಗಳೇನದಲ್ಲ, ವ್ಯವಹಾರಿಕ ಸತ್ವದೊಳಗೆ ಬರುವಂತ ಕಷ್ಟಗಳು.